ಹಲೋ ಎವ್ರಿವನ್, ನಾವಿವತ್ತು ಸಿಟ್ರಸ್ ಟ್ರೇಲ್ ಕೆಫೆಗೆ ಬಂದಿದ್ದೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಕೆಫೆ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಬನ್ನರ್ಘಟ್ಟ ರೋಡಲ್ಲಿ. ನೀವಿಲ್ಲಿ ಹೋಗ್ಬೇಕಂದ್ರೆ ಜಸ್ಟ್ ಹಂಗೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಎಂಟ್ರಿ ಫೀಸ್ ಅಂತ ತಗೊತಾರೆ. ಇಲ್ಲಿ ಆಫೀಸ್ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ವೇರ್ ದೇ ಕಲೆಕ್ಟ್ ದ ಎಂಟ್ರಿ ಫೀಸ್. ಸೊ ₹250 ಪರ್ ಪರ್ಸನ್. ಇದು ನೀವು ಫುಡ್ ಏನಾರು ಆರ್ಡರ್ ಮಾಡಿದಾಗ ದಟ್ ಈಸ್ ಲೈಕ್ ಇಟ್ ವಿಲ್ ಬಿ ಕವರ್ಡ್ ದೇರ್ ವೆನ್ ಯು ಆರ್ಡರ್ ದ ಫುಡ್. ಪರ್ ಪರ್ಸನ್ಗೆ ₹250. ಮತ್ತು ಅಲ್ಲಿಂದ ಒಂದು 100 ಮೀಟರ್ಸ್ ನೀವು ನಡ್ಕೊಂಡು ಹೋಗಬೇಕು. ಸೊ ಕೆಫೆ ಎಂಟ್ರೆನ್ಸ್ಗೆ. ಸೊ ಆ ಕಡೆ ಈ ಕಡೆ ಫುಲ್ ಗ್ರೀನರಿಯಿಂದ ತುಂಬಿದೆ. ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ಸಿಟ್ರಸ್ ಟ್ರೇಲ್ ಕೆಫೆ. ಸೊ ದಿಸ್ ಇಸ್ ಒನ್ ಆಫ್ ದ ಪರ್ಫೆಕ್ಟ್ ಡೆಸ್ಟಿನೇಷನ್ ಫಾರ್ ನೇಚರ್ ಲವರ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲಿ ನೋಡಿದ್ರು ಗ್ರೀನರಿ, ಎಲ್ಲಿ ನೋಡಿದ್ರು ಪ್ಲಾಂಟೇಶನ್ ಇರುತ್ತೆ. ಸೊ ನೀವು ಔಟ್ ಆಫ್ ಬ್ಯಾಂಗ್ಳೂರ್ ಹೋಗಬೇಕು ಅಂತಲೇ ಏನೂ ಇಲ್ಲ, ಬಿಕಾಸ್ ಇಟ್ ವಿಲ್ ಟೇಕ್ ಎ ಲಾಂಗ್ hours of journey. So within a short period of time you can come and reach here to enjoy the nature, to enjoy the view and to have some peace. ಮಕ್ಳಿಗಂತೂ ತುಂಬ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಬಿಕಾಸ್ ಆಲ್ ಅರೌಂಡ್ ಈಸ್ ದ ನೇಚರ್. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದ. ಬಿಕಾಸ್ ಈ ಕೆಫೆ ಇರೋದು ಕಾಫಿ ಪ್ಲ್ಯಾಂಟೇಷನ್ ಮಧ್ಯ. ಆ್ಯಂಡ್ ಇಲ್ಲಿ ಸ್ಲಾಟ್ಸ್ ಪ್ರಕಾರ ಟೈಮಿಂಗ್ಸ್ ಕೊಡ್ತಾರೆ. ನಾವು ಹೋಗಿದ್ದು ಈವ್ನಿಂಗ್ ಸ್ಲಾಟ್ 5:30 ಸ್ಲಾಟ್ ಸಿಕ್ತು. ಬಿಕಾಸ್ ನಮಗೆ ಬೇರೆ ಸ್ಲಾಟ್ಸ್ ಅವೈಲೇಬಲ್ ಇರಲಿಲ್ಲ. ಆ್ಯಸ್ ಇಟ್ ವಾಸ್ ಎ ವೀಕೆಂಡ್, ಫಾಸ್ಟಾಗಿ ಫಿಲ್ ಆಗುತ್ತೆ. ಸೊ ಈ ಕಾಫಿ ಪ್ಲ್ಯಾಂಟೇಷನ್ ಮಧ್ಯ ನಿಮಗೆ ಸ್ಟೇ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಓನ್ಲಿ ಒನ್ ಕಾಟೇಜ್ ಸ್ಟೇ ಅಂತ ಹೇಳ್ಬೋದು, ವಿತ್ 2+2 ಆಕ್ಯುಪೆನ್ಸಿ ಅಷ್ಟೇ. ಸೊ ಯಾರು ಸ್ಟೇ ಮಾಡೋಂಗಿದ್ರೆ ಟ್ರೈ ಕೂಡ ಮಾಡ್ಬೋದು. ಬಿಕಾಸ್ ಕಾಫಿ ಪ್ಲ್ಯಾಂಟೇಷನ್ ಮಧ್ಯ ಸ್ಟೇ ತುಂಬ ಸಖತ್ತಾಗಿರುತ್ತೆ. This is actually the resto inside the coffee plantation. One long beautiful walk ನೇಚರ್ ಮಧ್ಯ ಮಾಡ್ಕೊಂಡು ಬಂದಾಗ ಸಿಗೋದೇ ಈ ರೆಸ್ಟೋ. ಸೊ ಇಲ್ಲಿಗೆ ನೀವು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಆ್ಯಂಡ್ ಮಕ್ಕಳು ಜೊತೆ ಕೂಡ ಬರ್ಬೋದು. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ. ದಟ್ ಲೈಟ್ನಿಂಗ್ಸ್, ಹೈಜೀನ್ ಆ್ಯಂಡ್ ಸ್ಪೇಷಿಯಸ್ ಆಗಿ ಕೂಡ ಇದೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ನೀವು ಇಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಸಿಕ್ಕಾಪಟ್ಟೆ ಹರಟೆ ಕೂಡ ಹೊಡಿಬೋದು. ಆ್ಯಂಡ್ ಇಲ್ಲಿ ಆಚೆ ಕಡೆ ಕುತ್ಕೊಳ್ಳೋಕೆ ಕೂಡ ಪ್ಲೇಸ್ ಅವೈಲೇಬಲ್ ಇದೆ. ಬಟ್ ಆ ಪ್ಲೇಸ್ ತುಂಬ ಫಾಸ್ಟಾಗಿ ಫಿಲ್ ಆಗುತ್ತೆ. ಬಿಕಾಸ್ ಔಟ್ಸೈಡ್ ವ್ಯೂ ಕುತ್ಕೊಂಡು ಎಂಜಾಯ್ ಮಾಡ್ತಾರಲ್ಲ, ಅದಕ್ಕೆ. ಆಚೆ ಮಾತ್ರ ಅಲ್ಲ, ಇವನ್ ರೆಸ್ಟೋ ಒಳಗಡೆ ಕೂಡ ನೀವು ನೇಚರ್ ಎಂಜಾಯ್ ಮಾಡಿಕೊಂಡು, ನೇಚರ್ ವ್ಯೂ ಮಾಡಿಕೊಂಡು, ಫುಡ್ಸ್ ಆರ್ಡರ್ ಮಾಡಿಕೊಂಡು ಸಖತ್ತಾಗಿ ತಿನ್ಬೋದು. ಓನ್ಲಿ ಇಫ್ ಟೇಬಲ್ಸ್ ಆರ್ ಅವೈಲೇಬಲ್. ಫಿಲ್ ಆಗಿದ್ರೆ ಬೇರೆ ಟೇಬಲ್ಸ್ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಈ ಕೆಫೆಯಲ್ಲಂತೂ ಫುಡ್ಸ್ ಮಾತ್ರ ಅಮೇಝಿಂಗ್ ಆಗಿದೆ. ಇಲ್ಲಂತೂ ಒಂದೊಂದು ಫುಡ್ ಕೂಡ ಅಮೇಝಿಂಗ್ ಆಗಿತ್ತು. ಸೌತ್ ಇಂಡಿಯನ್ ಫುಡ್ ಸಿಗಲ್ಲ. ಅಪಾರ್ಟ್ ಫ್ರಮ್ ದಟ್ ಯು ವಿಲ್ ಗೆಟ್ ಇಟ್, ಬಟ್ ದ ಫುಡ್ ವಾಸ್ ಅಮೇಝಿಂಗ್. ಇಲ್ಲಿ ನೀವು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ, ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಫುಡ್ ಸರ್ವಿಸ್ ಕೂಡ ತುಂಬ ಫಾಸ್ಟ್ ಆಗಿದೆ. ಸೊ ತುಂಬ ಜಾಸ್ತಿ ಟೈಮ್ ವೆಯ್ಟ್ ಮಾಡಿಸಲ್ಲ, ತುಂಬ ಫಾಸ್ಟಾಗಿ ಡೆಲಿವರ್ ಮಾಡ್ತಾರೆ ಫುಡ್ನ. ನನ್ನ ಮಗ ಅಂತೂ ಕೆಫೆಯಿಂದ ಹೋಗೋಣ ಟೈಮ್ ಆಯಿತು ಅಂತ ಹೇಳಿದ್ರೆ ಅವ್ನು ಹೋಗೋಕ್ಕೆ ಇಷ್ಟಪಡ್ತಿರಲಿಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಆ್ಯಸ್ ಟೈಮ್ ಆಗಿದ್ದರಿಂದ ಹೋಗಲೇಬೇಕಾಗಿತ್ತು. ನಾವು ಹೋಗಿದ್ದು 5:30 ಈವ್ನಿಂಗ್ ಸ್ಲಾಟ್ಗೆ. ಸೊ ಕತ್ಲೆ ಆಗ್ತಾ ಇನ್ನೂ ತುಂಬ ಚೆನ್ನಾಗಿತ್ತು. ಬಿಕಾಸ್ ಆಫ್ ದ ಲೈಟ್ನಿಂಗ್ ಓವರ್ ದೇರ್. ನೀವು ಯಾರ್ಯಾರು ವಿಸಿಟ್ ಮಾಡಬೇಕು ಅಂದರೆ ಇನ್ನು ಮಾನ್ಸೂನ್ ಟೈಮಲ್ಲಿ ಹೋಗಿ, ಇಟ್ ವಿಲ್ ಬಿ ಅಮೇಝಿಂಗ್. ಬಿಕಾಸ್ ಆಲ್ ಅರೌಂಡ್ ಕಾಫಿ ಪ್ಲ್ಯಾಂಟೇಷನ್ ಇರೋದ್ರಿಂದನೂ. ಸೊ ಈ ಥರ ಮೋರ್ ವೀಡಿಯೋಸ್ಗೆ ಪ್ಲೀಸ್ like, follow and subscribe. Thank you for watching.